ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಗ್ರಾಮ ಹತ್ತಿರದಲ್ಲಿರುವ ತುಂಗಭದ್ರಾ ಜಲಾಶಯದ ಮಟ್ಟ 19ನೇ ಗೇಟು ಪೂರ್ಣ ಅದು ಗೇಟ್ ಚೈನ್ ಸರಪಳಿ ಕಟ್ಟಾಗಿ ಹರ್ಕೊಂಡು ಹೋಗಿದೆ. ಹರ್ಕೊಂಡು ಹೋಗಿ ಪೂರ್ಣ ಪ್ರಮಾಣದಲ್ಲಿ ನೀರು 20 ಫೂಟಿಗೇನು ಅದು ಹೋಗೋದಕ್ಕೆ ಭಾಳ ಮುಂದೂ ಗ್ರಾಮದವರಿಗೆ ಎಲ್ಲರಿಗೂ ತೊಂದರೆ ಇದಕ್ಕೆ ಇವತ್ತು ಜಲಾಶಯದ ಅಧಿಕಾರಿಗಳು ಅದನ್ನು ಗಮನಿಸಿ ಸೀದಾ ಅಗ್ರದಲ್ಲಿ ಆ ನೀರು ಬಿಡೋಂಥ ವ್ಯವಸ್ಥೆನ ಅವರು ಮಾಡಿದ್ದಾರೆ. ಮುಂದೆ ಗ್ರಾಮಕ್ಕೆ ಇದು ಆಗಬಾರ್ದು, ಈ ಒಂದೇ ಗೇಟ್ಗೆ ನೀರು ಹೋಗೋದು ಕಂಡು ಮತ್ತು ಮುಂದೆ ಮಕ್ಕಳು ಏನಾರ ಕೆಡಬಾರ್ದು ಅನ್ನೋ ವಿಚಾರಕ್ಕೆ ಅದನ್ನು ಗೇಟ್ ಒಂದು ಡ್ಯಾಮ್ ಉಳಿಸಿ ಅನ್ನೋ ಸಲುವಾಗಿ ಅಷ್ಟು ಗೇಟ್ ಕಿತ್ತು ಓಪನ್ ಮಾಡಿ ನೀರು ಹರಿಬಿಟ್ರೆ ಅದ್ರ ಮುಂದೆ ಏನಾಗಲ್ಲ ಅಂತ ವಿಚಾರ. ಈಗ ನಿನ್ನೆ ಅದ ವಿಚಾರಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆಮೇಲೆ ಇವತ್ತು ತಂದೆಯವರು ಭೇಟಿ ನೀಡಿದರೆ, ಶಾಸಕರು ಯತ್ನಾಳ್ ಅವರು ಭೇಟಿ ನೀಡಿದ್ದಾರೆ. ನಾಳೆ ಇವತ್ತು ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. ಮುಂದೆ ಇದು ಏನಾಯ್ತು, ಒಂದು ಡ್ಯಾಮಿನ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋದ್ರೆ ನಮಗೆ ಗೇಟ್ ಮಾಡೋಕ್ಕೆ ಅನುಕೂಲತೆ ಆಗುತ್ತಾ, ಇಲ್ಲಿಕ್ರೆ ಆಗೋದಿಲ್ಲ ಅನ್ನೋ ಮಾತನ್ನು ಅವರು ತಿಳಿಸಿದರು. ಅದು ನೀರು ಏನಂದ್ರೆ ಇವತ್ತು ಅತಿ ತುಂಬಿದ ನೀರು ಇವತ್ತು ನಾಳೆ ಆ ಒಂದು ಏನು ಬಾಗಿನ ಅರ್ಪಿಸಿದ್ರು ಸರ್ಕಾರ. ಇದು ಘಟನೆ ನಡೆದ ನಂತರ ಈಗ ಯಾವುದು ನೀರು ಬಿಡೋಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇವತ್ತು ನೀರು ಭರ್ತಿ ಮಳೆ ಆಗಿ ತುಂಬೈತೆ ಅಂದ್ರೂ ಇವತ್ತು ಮಳೆ ಡ್ಯಾಮ್ ತುಂಬೈತೆ ಅಂದ್ರೂ ಇವತ್ತು ಏನಾಗತ್ತೆ, ಗಂಗಾವತಿ ಸೈಡು, ರಾಯಚೂರು ಸೈಡು, ಅಷ್ಟು ಆ ತಮಿಳುನಾಡು ಎಲ್ಲ ಇದಕ್ಕೂ ಸ್ಟೇಷನ್ ಇವತ್ತು ಇದರಿಂದ ಸ್ಟೇಷನ್ಯರು ನೀರು ಬಿಡೋ ಸಲುವಾಗಿ ಯಾರೂ ನದಿ ಪಾತ್ರದಲ್ಲಿ ಯಾರೂ ಹೋಗ್ಬಾರ್ದು ಅಂತ ಎಚ್ಚರಿಕೆಯನ್ನು ಒಂದು ಪೊಲೀಸ್ ಇಲಾಖೆ ಕೊಟ್ಟೈತೆ ಅಂತ ಹೇಳಿ ನಾವು ವರದಿ ಅಂದಪ್ಪ ಕೋಳೂರು, ಏಜನ್ ನ್ಯೂಸ್, ಕೊಪ್ಪಳ.